ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನಿಯೋಜನೆ ವರದಿಗಾರ. ವಿಜಯಪುರ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವಂತಹ ಕೃಷ್ಣಾ ನದಿಯ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿ ಜನರು ಸಂಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ಇರುವಂಥದ್ದು. ವಿಜಯಪುರ ಜಿಲ್ಲೆಯ ಮುದ್ದೇಬೇಳೆ ತಾಲೂಕು, ನಿಡಗುಂದಿ ತಾಲೂಕು, ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಬರುವಂಥ ತಾಲೂಕುಗಳು, ಕೃಷ್ಣಾ ನದಿಯ ಹೊಂದ್ಕೊಂಡಿರುವಂಥ ಗ್ರಾಮಗಳು ಈ ತಾಲೂಕಿನಲ್ಲಿವೆ. ಆದರೆ ಈಗ ಬೇಸಿಗೆ ಕಾಲ ಆರಂಭವಾಗೋಕ್ಕಿಂತ ಮುಂಚೆನೇ ಇಲ್ಲಿ ನೀರಿನ ಸಮಸ್ಯೆ ಉಂಟಾಗಿರೋದು ಗ್ರಾಮಸ್ಥರಿಗೆ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ವಿಜಯಪುರ ಜಿಲ್ಲೆ ಸೇರಿದಂತೆ ಬಹುತೇಕ 5-6 ಜಿಲ್ಲೆಗಳಿಗೆ ಕೃಷ್ಣಾ ನದಿಯ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಲಕ್ಷಾಂತರ ಎಕರೆ ಪ್ರದೇಶಕ್ಕೆ ನೀರು ಉಣಿಸುವ ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು. ಅಂಥ ನದಿಯ ಪಕ್ಕದಲ್ಲೇ ಇರುವಂತಹ, ಅಂದರೆ ಸುಮಾರು ಅರ್ಧ ಕಿಲೋಮೀಟರ್ 500 ಮೀಟರ್ ಗ್ಯಾಪ್ದಲ್ಲಿರುವಂತಹ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗ್ತದೆ. ಒಂದು ಆರ್ ಒ ಪ್ಲಾಂಟ್ಗಳು ಬಂದಾಗಿರುವಂಥದ್ದು. ವಿಜಯಪುರ ಜಿಲ್ಲೆಯ ಬಹುತೇಕ ಕಡೆ ಆರ್ ಒ ಪ್ಲಾಂಟ್ಗಳು ಬಂದಾಗಿರುವಂಥದ್ದು. ಅದೇ ರೀತಿ ಕೃಷ್ಣಾ ನದಿ ಪಾತ್ರದಲ್ಲಿ ಸಹಿತ ಆರ್ ಒ ಪ್ಲಾಂಟ್ಗಳು ಬಂದಾಗಿವೆ. ಒಂದು ಇದು ಶುದ್ಧ ಕುಡಿಯುವ ನೀರಿನ ಘಟಕ ಬಂದಾಗಿರೋದ್ರಿಂದ ಅವರಿಗೆ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ ಅನ್ನೋದು ಒಂದು ಭಾಗ. ಆದರೆ ಮತ್ತೊಂದು, ನೀರು ಪೂರೈಕೆಯಲ್ಲಿ ಸಹಿತ ವಿಳಂಬ ಆಗ್ತಾ ಇರೋದ್ರಿಂದ ಸಹಿತ ಅವರಿಗೆ ಕುಡಿಯೋ ನೀರು ಸಿಗ್ತಾ ಇಲ್ಲ ಅಂಥೇಳಿ ಈ ಜಾಕ್ವೆಲ್ಗಳ ಮೂಲಕ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಮತ್ತು ಬಹುವಳಿ ಕುಡಿಯೋ ನೀರಿನ ಯೋಜನೆ ಮೂಲಕ ಸಹಿತ ನೀರು ಪೂರೈಕೆ ವ್ಯವಸ್ಥೆಯನ್ನು ಮಾಡಲಾಗ್ತಿರುವಂಥದ್ದು. ಆದರೆ 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ, 10 ದಿನಕ್ಕೊಮ್ಮೆ ಈ ರೀತಿ ನೀರು ಬಿಡ್ತಾ ಇರೋದ್ರಿಂದ ನದಿ ಪಾತ್ರದ ಜನರಿಗೆ ಈ ರೀತಿ ಸಮಸ್ಯೆ ಆಗ್ತಾ ಇರುವಂಥದ್ದು. ವಿಜಯಪುರ ಜಿಲ್ಲೆಯಲ್ಲಿ 10 ದಿನಕ್ಕೊಮ್ಮೆ, 15 ದಿನಕ್ಕೊಮ್ಮೆ ನೀರು ಬಿಡುವಂಥದ್ದೇನು ದೊಡ್ಡ ವಿಚಾರ ಅಂತ ಇಲ್ಲಿ ಜನರಿಗೆ ಅನಿಸಲ್ಲ. ಯಾಕಂದರೆ ಅದು ಸಹಜವೇ ಅನ್ನೋಂಥ ಪರಿಸ್ಥಿತಿ ಈ ಭಾಗದಲ್ಲಿದೆ. ಆದರೆ ನದಿಯಲ್ಲಿ ಹತ್ತಿರ ಇಟ್ಕೊಂಡು ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ಲಿರುವಂತಹ ಗ್ರಾಮಗಳೆಲ್ಲ ಈ ರೀತಿ ಪರಿಸ್ಥಿತಿ ಅಂದರೆ, ಇನ್ನು ದೂರದ 70-80 ಕಿಲೋಮೀಟರ್ದಲ್ಲಿ ದೂರದಲ್ಲಿರುವಂತಹ ಗ್ರಾಮಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ನೀವು ಯೋಚನೆ ಮಾಡ್ಬೋದು. ಸೊ ಆ ರೀತಿಯ ಸಿಚುವೇಶನ್ ಈಗ ಉಂಟಾಗಿರುವಂಥದ್ದು. ಇದು ಬೇಸಿಗೆ ಕಾಲ ಇನ್ನೂ ಆರಂಭದಲ್ಲಿದೆ. ಇನ್ನು ಮಾರ್ಚ್, ಏಪ್ರಿಲಲ್ಲಂತೂ ಇನ್ನೂ ಬೇಸಿಗೆ ಕಾಲ ಅತಿಯಾಗಿ ಆಗೋದ್ರಿಂದ ಆವಾಗ ನೀರಿನ ಸಮಸ್ಯೆ ಎಷ್ಟಾಗುತ್ತೆ ಅಂತ ಹೇಳಿ ಈಗನೇ ಮುಂಜಾಗ್ರತಾ ಕ್ರಮ ಕೈಗೊಂಡು ಜಿಲ್ಲಾಡಳಿತ ಕ್ರಮಗಳನ್ನು ಕೈಗೊಂಡು ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಆಗ್ರಹವನ್ನು ಮಾಡಿದ್ದಾರೆ. ಈಗ ನದಿಯ ಪಕ್ಕದಲ್ಲಿರೋದ್ರಿಂದ ಸಹಜವಾಗಿ ಅವರು ನದಿಗೆ ಹೋಗಿ ನೀರು ತರುವಂಥ ವ್ಯವಸ್ಥೆ ಇರುವಂಥದ್ದು. ಆದರೆ ಈಗ ನೀರಿನ ಪ್ರಮಾಣ ಇಳಿಕೆ ಆಗಿದ್ದರಿಂದ ಆವಾಗ ನೀರು ಹರಿತಾ ಇರ್ತೈತೆ, ಅದನ್ನು ತೊಗೊಂಡು ಬರುವಂಥ ವ್ಯವಸ್ಥೆ ಇತ್ತು. ಈಗ ನೀರಿನ ಪ್ರಮಾಣ ಇಳಿಕೆ ಆಗಿರೋದ್ರಿಂದ ನೀರಲ್ಲಿರುವಂಥ ಮೊಸಳೆಗಳು ನದಿ ಪಾತ್ರಕ್ಕೆ ಬಂದು ಇರೋದರಿಂದ ಗ್ರಾಮಸ್ಥರಲ್ಲಿ ಹೋಗಿ ನೀರು ತರೋದಕ್ಕೂ ಭಯ ಪಡುವಂಥ ಪರಿಸ್ಥಿತಿ ಇರುವಂಥದ್ದು. ಮತ್ತು ನೀರಿನ ಪ್ರಮಾಣ ಇಳಿಕೆ ಆಗಿದ್ದರಿಂದಾಗಿ ಜಲಚರ ಪ್ರಾಣಿಗಳು ಕೆಲವು ನೀರು ಇಲ್ಲದೆ ಸತ್ತು ಬಿದ್ದಿರೋದು ಈ ರೀತಿಯ ನದಿಯ ಪಾತ್ರದಲ್ಲಿ ಕಾಣೋದ್ರಿಂದ ಕಲುಷಿತ ನೀರು ತರುವಂಥ ಪರಿಸ್ಥಿತಿ ಇರುವಂಥದ್ದು. ಒಂದು, ಗ್ರಾಮಗಳಲ್ಲಿ ಪೂರೈಕೆ ಆಗ್ತಾ ಇರೋದು ಶುದ್ಧ ಕುಡಿಯೋ ನೀರಲ್ಲ, ಜೊತೆಗೆ ನದಿಯಿಂದ ತಂದು ಕುಡಿಯೋಣ ಅಂದರೆ ಅಲ್ಲಿ ಕಲುಷಿತ ನೀರು ಸಿಗುವಂಥ ಪರಿಸ್ಥಿತಿ ಇರುವಂಥದ್ದು. ಹಾಗಾಗಿ ನಾವೇನು ಮಾಡೋದು ಅಂತ, ಈಗ ಬೇರೆ ಬೇರೆ ಗ್ರಾಮಗಳಲ್ಲಾದರೆ ಸಹಜವಾಗಿ ಅಲ್ಲಿ ನೀರಿನ ಆರ್ ಒ ಪ್ಲಾಂಟ್ಗಳು ಇದ್ದು ಅಂದರೆ ಅದರಿಂದ ಬಳಕೆ ಮಾಡ್ತಾರೆ. ಇಲ್ಲಿ ಆರ್ ಒ ಪ್ಲಾಂಟ್ಗಳು ಸಹಿತ ಇಲ್ಲ, ಏನು ಮಾಡೋದು ಅಂಥೇಳಿ ನದಿಯಿಂದ ನೀರು ತರೋಣ ಅಂಥೇಳಿ ಕೆಲವರು ಹೋದಾಗ, ಇತ್ತೀಚೆಗೆ ದನಕರುಗಳಿಗೆ ನೀರು ಕುಡಿಸೋಕೆ ಹೋದಾಗ ಈ ಮೊಸಳೆ ದಾಳಿಗೆ ಒಳಗಾಗಿ ಪ್ರಾಣ ಕಳೆದುಕೊಂಡ ಪರಿಸ್ಥಿತಿ ಇರುವಂಥದ್ದು. ಒಂದು ಕಡೆ ನೀರು ತರೋಕ್ಕೆ ಅವರಿಗೆ ಭಯ ಇರುವಂಥದ್ದು, ಮತ್ತೊಂದು ಕಡೆಗೆ ಅಶುದ್ಧ ನೀರು ಕುಡಿಯುವಂಥ ಪರಿಸ್ಥಿತಿ ಇರುವಂಥದ್ದು. ಹೀಗಾಗಿ ಅವರು ಆಗ್ರಹ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತಕ್ಕೆ, ಈಗ ಬೇಸಿಗೆಗಾಲಕ್ಕೂ ಆರಂಭಕ್ಕೂ ಮೊದಲಿದ್ದೇವೆ, ಆದಷ್ಟು ಬೇಗ ಇದಕ್ಕೊಂದು ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಮತ್ತು ಜನರು ಸಹಿತ ಯೋಚನೆ ಮಾಡ್ಬೇಕಂದ್ರೆ, ಈ ನದಿ ಪಾತ್ರದ ಗ್ರಾಮಗಳಲ್ಲೇ ಈ ರೀತಿ ಪರಿಸ್ಥಿತಿ ಇದೆ ಅಂದರೆ ನದಿಗಿಂತೂ ತುಂಬ ದೂರದಲ್ಲಿರುವಂಥ ಗ್ರಾಮಗಳ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಇದು ಕೇವಲ ವಿಜಯಪುರ ಜಿಲ್ಲೆಯಲ್ಲಿ ಬೇಸಿಗೆ ಕಾಲದ ಆರಂಭದಲ್ಲಿ ಆಗುವಂಥ ಉದಾಹರಣೆಯನ್ನು, ಬೇಸಿಗೆ ಕಾಲ ಆರಂಭ ಆದಾಗ ಯಾವ ರೀತಿ ನೀರಿನ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಆದಷ್ಟು ಬೇಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಬೇಸಿಗೆ ಕಾಲದಲ್ಲಿ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಇರುವಂತ ರೀತಿ ಕ್ರಮ ಕೈಗೊಳ್ಳಬೇಕಾಗಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.